ನಮಸ್ಕಾರ. 2016ರ ಬಿಗ್ ಡೇ ಒಂದ್ರ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡ್ರೆ ಸಂದೇಹವೇ ಇಲ್ಲ, ಅದು ನವೆಂಬರ್ 8. ಅವತ್ತು ಇಡೀ ದೇಶವೇ ಅಚ್ಚರಿಗೊಂಡಿತ್ತು, ಆತಂಕವೂ ವ್ಯಕ್ತ ಆಯಿತು. ಅದಕ್ಕೆಲ್ಲ ಕಾರಣ ಆದದ್ದು ಪ್ರಧಾನಿ ಮೋದಿ ಅವರ ದಿಟ್ಟ ಹೆಜ್ಜೆ. ಅವತ್ತು ಅವರು ಮಾಡಿದ್ದು ಒಂದು ಬಿಗ್ ಅನೌನ್ಸ್ಮೆಂಟ್. ನವೆಂಬರ್ 8 ರಾತ್ರಿ 8 ಗಂಟೆ ದೇಶದ ತುಂಬಾ ಮೋದಿ ಮಾತು. 2016ರ ನವೆಂಬರ್ 8 ಇದ್ದಕ್ಕಿದ್ದ ಹಾಗೆ ಒಂದು ಐತಿಹಾಸಿಕ ದಿನವಾಗಿ ಬಿಟ್ಟಿತ್ತು. ಅದಕ್ಕೆ ಕಾರಣವಾದದ್ದು ಮೋದಿ ಹೆಜ್ಜೆ. ಅವತ್ತು ಸರಿಯಾಗಿ 8 ಗಂಟೆಗೆ ದೇಶವನ್ನ ಉದ್ದೇಶಿಸಿ ಮೋದಿ ಮಾತನಾಡಿದ್ರು. ಮೋದಿ ಒಂದೊಂದೇ ಮಾತನಾಡ್ತಿದ್ದ ಹಾಗೆಯೇ ದೇಶ ಬೆಕ್ಕಸ ಬೆರಗಾಗಿ ಕೂತು ಬಿಟ್ಟಿತ್ತು. ಅದೇ ವೇಳೆ ಒಂದು ಬಗೆಯ ಕಂಗಾಲು ಪರಿಸ್ಥಿತಿ ಕೂಡ ಆವರಿಸಿಬಿಟ್ಟಿತ್ತು. ಎಸ್, ಪ್ರಧಾನಿ ಮೋದಿ ಸಂಪತ್ತಿಗೆ ಸವಾಲ್ ಹಾಕಿಬಿಟ್ಟಿದ್ದರು. ಈ ಕ್ಷಣದಿಂದಲೇ ದೇಶದಲ್ಲಿ ಹಳೆಯ 500 ಮತ್ತು 1000 ರೂಪಾಯಿ ನೋಟ್ಗಳು ಬ್ಯಾನ್ ಅಂದುಬಿಟ್ಟರು. ಹಾಗೆ ಮೋದಿಯವರು ಸವಾಲು ಹಾಕಿದ್ದು ಕಾಳ ಧನಿಕರ ವಿರುದ್ಧ. ಇಂತಹದ್ದೊಂದು ಹೆಜ್ಜೆಯನ್ನ ದೇಶದ ಹಿತಕ್ಕಾಗಿ ತೆಗೆದುಕೊಳ್ಳಲೇಬೇಕಾಗಿದೆ. ಈ ಕ್ರಮದಿಂದ ಕೆಲವು ಅನಾನುಕೂಲತೆಗಳು ಆಗಬಹುದು. ದಯವಿಟ್ಟು 50 ದಿನ ಸಹಿಸಿಕೊಳ್ಳಿ ಅಂತೂ ಮೋದಿ ತಮ್ಮ ಭಾಷಣದಲ್ಲಿ ಹೇಳಿತು. ಹಳೆ 500, 1000 ನೋಟುಗಳ ಬದಲಿಗೆ ಹೊಸ 2000 ಮತ್ತು 500ರ ನೋಟುಗಳು ಬರಲಿರೋದರ ಬಗ್ಗೆಯೂ ಮೋದಿ ಪ್ರಕಟಿಸಿದರು. ಎಟಿಎಂಗಳು 2 ದಿನ ಕೆಲಸ ಮಾಡಲ್ಲ, ಸಹಿಸಿಕೊಳ್ಳಿ ಅಂದ್ರು. ಎಟಿಎಂಗಳು ಶುರುವಾದ ಮೇಲೂ ಒಮ್ಮೆ 2000ದವರೆಗೆ ಮಾತ್ರ ಡ್ರಾ ಮಾಡೋಕೆ ಸಾಧ್ಯ. ಕ್ರಮೇಣ ಈ ಪರಿಸ್ಥಿತಿ ಸುಧಾರಿಸುತ್ತೆ ಅಂತ ಮೋದಿ ಅವತ್ತಿನ ಭಾಷಣದಲ್ಲಿ ಪ್ರಕಟಿಸಿದ್ರು. ಮೋದಿ ಭಾಷಣ ಎಷ್ಟು ಯೋಜಿತವಾಗಿತ್ತೆಂದರೆ ಮುಂದಿನ 50 ದಿನಗಳ ಎಲ್ಲ ಸಂಭವನೀಯತೆಯನ್ನು ಅದು ಊಹಿಸಿತ್ತು ಮತ್ತು ಜನರಿಂದ ಸರ್ಕಾರ ಯಾವ ಥರದ ಸಹಕಾರವನ್ನ ನಿರೀಕ್ಷಿಸುತ್ತಿದೆ ಅನ್ನೋದು ಅವರ ಮಾತುಗಳಲ್ಲಿ ಇತ್ತು. ಮೋದಿ ಮಾತಾಡಿ ಮುಗಿಸಿದ ಮರುಕ್ಷಣದಲ್ಲೇ ದೇಶಕ್ಕೆ ದೇಶವೇ ದುಡ್ಡೇ ಇಲ್ಲದ ಸ್ಥಿತಿಗೆ ಬಂದು ನಿಂತಿತ್ತು. ಕೈಯಲ್ಲಿ ಕೋಟಿಗಟ್ಟಲೆ ಇದ್ದವರು ದುಡ್ಡಿಲ್ಲದವರ ಸ್ಥಿತಿಯನ್ನ ಅನುಭವಿಸೋ ಹಾಗಾಯಿತು. ಮೋದಿ ಭಾಷಣದ ಬಗ್ಗೆ ದೇಶದ ತುಂಬ ಮರುಕ್ಷಣದಲ್ಲೇ ಚರ್ಚೆಗಳು ಶುರುವಾದವು. ಕಾಳಧನದ ಮೇಲಿನ ಸರ್ಜಿಕಲ್ ಸ್ಟ್ರೈಕ್ ಅನ್ನೋ ಥರದ ಹೊಗಳಿಕೆಗಳ ಜೊತೆಗೆ ತೀವ್ರ ಥರದ ಟೀಕೆಗಳು ವ್ಯಕ್ತವಾದವು. ಮತ್ತೊಂದು ಕಡೆ ಎಟಿಎಂಗಳ ಮುಂದೆ ಹೋದ ಜನ ನಿರಾಶರಾದರು. ಎಟಿಎಂಗಳು ಕೆಲಸ ಮಾಡೋದನ್ನ ನಿಲ್ಲಿಸಿದ್ವು. ಮೋದಿ ದಿಟ್ಟ ಕ್ರಮದ ಬಗ್ಗೆ ಎಷ್ಟೇ ಟೀಕೆಗಳು ಬಂದರೂ ಆ ಟೀಕೆಗಳಿಗೆ ಬಲ ಸಿಗಲಿಲ್ಲ. ಯಾಕಂದ್ರೆ ಇಂತಹದ್ದೊಂದು ತೀರ್ಮಾನ ತೆಗೆದುಕೊಳ್ಳುವಾಗ ಮೋದಿ ದೇಶಭಕ್ತಿಯ ಕಾರ್ಡ್ ಬಳಸಿದ್ದರು. ದೇಶಕ್ಕೆ ಒಳ್ಳೆಯದಾಗೋ ವಿಚಾರದಲ್ಲಿ ಕಷ್ಟವಾದರೆ ಸಹಿಸಿಕೊಳ್ಳಬೇಕು ಅನ್ನೋ ಥರದ ಮನೋಭಾವ ಮೂಡೋದಕ್ಕೆ ಮೋದಿ ಭಾಷಣದಲ್ಲೇ ಸ್ಫೂರ್ತಿ ಇತ್ತು. ಮರುದಿನವೇ ಶುರುವಾಗಿತ್ತು ಹಣಕ್ಕಾಗಿ ಹೆಣಗಾಟ.
ದೇಶಾದ್ಯಂತ ಬ್ಯಾಂಕ್ಗಳ ಮುಂದೆ ಕಂಡದ್ದು ಕ್ಯೂ. ನವೆಂಬರ್ 8ಕ್ಕೆ ನೋಟ್ ಬ್ಯಾನ್ ಘೋಷಣೆಯಾಯಿತು. ನವೆಂಬರ್ 9ರಿಂದಲೇ ಶುರುವಾಯಿತು ದೇಶಾದ್ಯಂತ ಜನರ ಪರದಾಟ. ದುಡ್ಡಿಗಾಗಿ ಬ್ಯಾಂಕ್ಗಳ ಮುಂದೆ, ಎಟಿಎಂಗಳ ಮುಂದೆ ಉದ್ದುದ್ದ ಕ್ಯೂಗಳೇ ಕಂಡವು. ಕೆಲಸಕ್ಕೆ ಹೋಗುವುದು, ಕೆಲಸ ಬಿಟ್ಟು ಹಣ ತೆಗೆದುಕೊಳ್ಳುವುದಕ್ಕಾಗಿ ಕ್ಯೂನಲ್ಲಿ ನಿಲ್ಲುವುದೋ ಎಂಬ ದ್ವಂದ್ವದಲ್ಲೇ ಜನರು ಬಳಲು ಹಾಗಾಯಿತು. ಕ್ಯೂನಲ್ಲಿ ನಿಂತರೂ ಹಣ ಸಿಗೋ ಗ್ಯಾರಂಟಿ ಇರಲಿಲ್ಲ. ಇದ್ದಕ್ಕಿದ್ದಂತೆ ಕ್ಯಾಶ್ ಮುಗಿದು ಹೋಗುತ್ತಿತ್ತು. ಉದ್ದಕ್ಕೆ ನಿಂತವರೆಲ್ಲ ನಿರಾಸೆಯಿಂದ ಹೊರಡೋ ಪರಿಸ್ಥಿತಿ ನಿರ್ಮಾಣವಾಯಿತು. ಹಲವೆಡೆಗಳಲ್ಲಿ ಹತಾಶ ಸ್ಥಿತಿಗೂ ತಿರುಗಿದಂತಹ ದೃಶ್ಯಗಳು ಕಂಡವು. ಗದ್ದಲ, ಅಸಹನೆಗಳು ಕಂಡುಬಂದವು. ಬ್ಯಾಂಕ್ಗಳ ಮೇಲೆಯೂ ಜನ ಆಕ್ರೋಶ ವ್ಯಕ್ತಪಡಿಸಿದರು. ಇಂತಹ ಸ್ಥಿತಿಯಲ್ಲೇ 50 ದಿನಗಳು ಆಗಿಬಿಟ್ಟವು. ನಿಧಾನವಾಗಿ ಕ್ಯೂ ಕಮ್ಮಿಯಾದರೂ ಪೂರ್ತಿ ಪರಿಸ್ಥಿತಿ ಸುಧಾರಿಸಲಿಲ್ಲ. ಆದರೆ ಮೋದಿ ಅವರೇ ಹೇಳಿದ ಹಾಗೆ ದೇಶಕ್ಕಾಗಿ ಜನ ಕಷ್ಟ ಸಹಿಸಿದ್ರು. ನೋಟ್ ಬ್ಯಾನ್ ಗದ್ದಲಕ್ಕೆ ಬಲಿಯಾಯಿತು ಸಂಸತ್ ಕಲಾಪ. ಪ್ರತಿಪಕ್ಷಗಳನ್ನ ನಿರಂತರವಾಗಿ ಕೆಣಕಿತು ಮೋದಿ ಮೌನ. ಇದೇ ಹಂತದಲ್ಲೇ ಸಂಸತ್ ಚಳಿಗಾಲದ ಅಧಿವೇಶನ ಶುರುವಾಗಿತ್ತು. ಕಲಾಪವನ್ನ ನೋಟ್ ಬ್ಯಾನ್ ಗದ್ದಲವೇ ಇಡಿಯಾಗಿ ನುಂಗಿತು. ನೋಟ್ ಬ್ಯಾನ್ ವಿರುದ್ಧ ದೊಡ್ಡ ಯುದ್ಧವನ್ನೇ ಮಾಡೋ ಮಾತನಾಡಿದ್ವು ಪ್ರತಿಪಕ್ಷಗಳು. ಒಂದು ತಿಂಗಳು ನಡೆದ ಅಧಿವೇಶನದಲ್ಲಿ ಪ್ರಧಾನಿ ಕಲಾಪದಲ್ಲಿ ಕಾಣಿಸಿಕೊಂಡಿದ್ದು ಒಂದೆರಡು ದಿನ ಮಾತ್ರ. ಹಾಗೆ ಬಂದರೂ ನೋಟ್ ಬ್ಯಾನ್ ಕ್ರಮದ ಬಗ್ಗೆ ಒಂದು ಮಾತನ್ನು ಪ್ರಧಾನಿ ಆಡಲಿಲ್ಲ. ಅಸಲಿಗೆ ಅವರು ಕಲಾಪದಲ್ಲಿ ಮಾತೇ ಆಡಲಿಲ್ಲ. ಪ್ರತಿಪಕ್ಷಗಳಿಗೆ ದೊಡ್ಡ ಹೊಡೆತ ಕೊಟ್ಟಿದ್ದು ಮೋದಿಯವರ ಈ ಮೌನವೇ. ಕಲಾಪದಲ್ಲಿ ಪ್ರತಿಪಕ್ಷಗಳು ಕೂಗಾಡಿ, ಕಿರುಚಾಡಿ, ಗದ್ದಲ ಮಾಡಿದ್ದಷ್ಟೇ ಬಂತು. ಪ್ರಧಾನಿ ಮಾತೇ ಆಡಲಿಲ್ಲ. ಇನ್ನು ಇಂಟರೆಸ್ಟಿಂಗ್ ಅಂದ್ರೆ ಸಂಸತ್ತಿನ ಹೊರಗಡೆ ಅವರು ಪ್ರತಿಪಕ್ಷಗಳಿಗೆ ಉತ್ತರ ಕೊಡ್ತಿದ್ರು. ಕೇಂದ್ರ ಮಂತ್ರಿ ಪರಿಷತ್ಗೆ ಮೇರೆ ಸಾಥಿ अनंत कुमार जी, केंद्र में मंत्रि परिषद के मेरे साथी श्रीमान सिद्धेश्वर जी, कर्नाटक विधानसभा ಕಾಂಗ್ರೆಸ್ ಉಪಾಧ್ಯಕ್ಷ ರಾಹುಲ್ ಗಾಂಧಿಯಂತೂ ಪ್ರಧಾನಿ ಮೌನದ ಬಗ್ಗೆ ಮಾತಾಡಿದ್ದೇ ಮಾತಾಡಿದ್ದು. ಮೋದಿ ಒಳಗೆ ಬಂದು ಮಾತಾಡಲಿ ಅಂತ ರಾಹುಲ್ ಆಗ್ರಹಿಸಿದ್ದು ಯಾರಿಗೂ ಕೇಳಿಸಲೇ ಇಲ್ಲವೇನೋ ಅನ್ನಿಸುವಂತಹ ಪರಿಸ್ಥಿತಿ ಸಂಸತ್ತಿನಲ್ಲಿ ಮಾತ್ರವಲ್ಲ, ಇಡೀ ದೇಶದಲ್ಲೇ ನಿರ್ಮಾಣವಾಗಿತ್ತು. ಕಡೆಗೂ ಸಂಸತ್ ಅಧಿವೇಶನ ಮುಗಿದೇ ಹೋಯಿತು. ನೋಟ್ ಬ್ಯಾನ್ ವಿಚಾರವನ್ನ ಅಸ್ತ್ರವಾಗಿ ಬಳಸೋ ಪ್ರತಿಪಕ್ಷಗಳ ಉದ್ದೇಶಕ್ಕೆ ಮೋದಿ ಸೊಪ್ಪು ಹಾಕಲೇ ಇಲ್ಲ. ಜನ ಕ್ಯೂನಲ್ಲಿ ನಿಲ್ಲುತ್ತಲೇ ಇದ್ದರು. ಹಳೆ ನೋಟುಗಳು ಹೆಚ್ಚು ಕಡಿಮೆ ಇಲ್ಲವೇ ಇಲ್ಲವಾಗಿ ಹೋದವು. ಹೊಸ ನೋಟುಗಳು ಎಲ್ಲರ ಕೈಯಲ್ಲೂ ಕಂಡವು. ಹಾಗೆಂದು ಕಷ್ಟಗಳು ಪೂರ್ತಿ ಮುಗಿಯಲಿಲ್ಲ. ಜನ ಸಹಿಸಿಕೊಂಡರು. ಎಲ್ಲದಕ್ಕೂ ದೇಶಭಕ್ತಿಯ ಟಚ್ ಇತ್ತು. ನೋಟ್ ಬ್ಯಾನ್ ಕ್ರಮದ ಬಳಿಕ ಸರ್ಕಾರ ಅದರ ಭಾಗವಾಗಿ ಅನೇಕ ತೀರ್ಮಾನಗಳನ್ನು ತೆಗೆದುಕೊಳ್ತು. ಜನರು ಹಲವು ಸಲ ಗೊಂದಲಕ್ಕೆ ಈಡಾದರು. ಅದೆಲ್ಲದರ ಬಗ್ಗೆ ನೋಡೋಣ ಒಂದು ವಿರಾಮದ ಬಳಿಕ. ನೋಟ್ ಬ್ಯಾನ್ ಘೋಷಣೆ ಮಾಡಿದ ಮೋದಿ ಅವರು ದೇಶದ ಜನತೆಯಲ್ಲಿ 50 ದಿನಗಳ ಕಾಲಾವಕಾಶ ಕೇಳಿದ್ರು. ಈ 50 ದಿನಗಳಲ್ಲಿ ಮತ್ತೆ ಅನೇಕ ತೀರ್ಮಾನಗಳನ್ನ ಸರ್ಕಾರ ತೆಗೆದುಕೊಳ್ತು. ಒಂದ್ ಕಡೆ ಸರ್ಕಾರದ ಕಸರತ್ತು ನಡೆದ್ರೆ ಮತ್ತೊಂದ್ ಕಡೆ ಕಾಳ ಧನಿಕರು ತಪ್ಪಿಸಿಕೊಳ್ಳೋ ದಾರಿಯನ್ನ ಹುಡುಕ್ತಾ ಇದ್ರು. ದಿನಗಳಲ್ಲಿ ಸರ್ಕಾರದಿಂದ ಹಲವು ತೀರ್ಮಾನಗಳು. ಕತ್ತಲ ದಾರಿಯಲ್ಲಿ ತಪ್ಪಿಸಿಕೊಳ್ಳಲು ಕಾಳಧನಿಕರ ಕಸರತ್ತು.
ನೋಟ್ ಬ್ಯಾನ್ ಘೋಷಣೆ ಬಳಿಕ ಸರ್ಕಾರಕ್ಕೆ ಕೆಲವೊಮ್ಮೆ ಇಕ್ಕಟ್ಟಿನ ಸ್ಥಿತಿ ಎದುರಾದದ್ದು ಸುಳ್ಳೆಲ್ಲ. ಹಾಗಾಗಿ ಕೆಲವೊಮ್ಮೆ ಇವತ್ತಿನ ನಿರ್ಧಾರವನ್ನ ನಾಳೆ ಮತ್ತೆ ಬದಲಿಸೋ ಸ್ಥಿತಿಯು ಅದಕ್ಕೆ ಎದುರಾಯಿತು. ನವೆಂಬರ್ 8ರಂದು ಹಳೆ 500,000 ರೂಪಾಯಿ ನೋಟ್ ಬ್ಯಾನ್ ಪ್ರಕಟಿಸಿದ ಬಳಿಕ ಹೊಸ 2,000 ಮತ್ತು 500 ಮುಖಬೆಲೆಯ ನೋಟ್ಗಳನ್ನು ಮುದ್ರಿಸಿ ಬ್ಯಾಂಕ್ಗಳಿಗೆ ಪೂರೈಸೋ ಕೆಲಸ ಶುರುವಾಯಿತು. ಈ ಹಂತದಲ್ಲಿ ಬ್ಯಾಂಕ್ಗಳಲ್ಲಿ ನಗದು ಕೊರತೆ ಎದುರಾಯಿತು. ಈ ಮಧ್ಯೆ ಹಳೆ ನೋಟ್ಗಳ ವಿನಿಮಯಕ್ಕೆ ಮೊದಲು ಡಿಸೆಂಬರ್ 30ರವರೆಗೆ ಕಾಲಾವಕಾಶ ನೀಡಿದ್ದ ಸರ್ಕಾರ ಅದನ್ನ ನವೆಂಬರ್ 24ರವರೆಗೆ ಮಾತ್ರ ಅವಕಾಶ ಎಂದು ಬದಲಿ ತೀರ್ಮಾನ ಪ್ರಕಟಿಸಿತು. ಬಳಿಕ ಪುನಃ ಡಿಸೆಂಬರ್ 30ರವರೆಗೆ ಅವಕಾಶ ಎಂಬ ನಿರ್ಧಾರ ಪ್ರಕಟವಾಯಿತು. ಮತ್ತೊಮ್ಮೆ ಹಳೆ ನೋಟ್ ಡೆಪಾಸಿಟ್ಗೆ 5,000ದ ಮಿತಿಯನ್ನ ಹಾಕಿತು. ಅದಕ್ಕಿಂತಲೂ ಹೆಚ್ಚು ಹಣ ಡೆಪಾಸಿಟ್ ಮಾಡುವವರು ಅದಕ್ಕೆ ಕಾರಣಗಳನ್ನ ಕೊಡಬೇಕಾಗುತ್ತೆ ಅಂತ ಹೇಳಿತು. ಈ ತೀರ್ಮಾನವನ್ನ 24 ಗಂಟೆಗಳಲ್ಲಿ ವಾಪಸ್ ಪಡೆಯಿತು. ಈಗ ಮಾರ್ಚ್ 31ರ ನಂತರ 10,000ಕ್ಕೂ ಹೆಚ್ಚಿನ ಮೌಲ್ಯದ ಹಳೆ ನೋಟ್ ಹೊಂದಿದ್ದರೆ ಅದಕ್ಕೆ ದುಪ್ಪಟ್ಟು ದಂಡ ಮತ್ತು ಜೈಲು ಶಿಕ್ಷೆ ಅವಕಾಶ ಸಂಬಂಧ ಸುಗ್ರೀವಾಜ್ಞೆ ತರೋದಕ್ಕೆ ಕೇಂದ್ರ ಕ್ಯಾಬಿನೆಟ್ನಲ್ಲಿ ಸಮ್ಮತಿ ವ್ಯಕ್ತವಾಗಿದೆ. ಸರ್ಕಾರದ ಇಂಥ ತೀರ್ಮಾನಗಳು ಮತ್ತು ಗೊಂದಲಗಳಿಗೆ ಕಾರಣ ಕಾಳಧನಿಕರು ನಡೆಸುತ್ತಿರೋ ಕಸರತ್ತು. ಕಾಳಧನಿಕರು ನೋಟ್ ಬ್ಯಾನ್ ಬಳಿಕ ತಪ್ಪಿಸಿಕೊಳ್ಳೋಕೆ ಮತ್ತು ತಮ್ಮಲ್ಲಿನ ಕಪ್ಪು ಹಣವನ್ನ ಬಿಳಿ ಮಾಡಿಕೊಳ್ಳೋಕೆ ಇನ್ನಿಲ್ಲದಷ್ಟು ದಾರಿಗಳನ್ನ ಹುಡುಕ್ತಿದ್ದಾರೆ. ಅಂತಹವರಿಗೆ ತಡೆಯೊಡ್ಡೋಕೆ ಸರ್ಕಾರ ತನ್ನ ನಿರ್ಧಾರಗಳನ್ನ ಪರಿಷ್ಕರಿಸ್ತಾನೆ ಇತ್ತು. ಈ ಕಸರತ್ತು ಎರಡೂ ಕಡೆಯಿಂದಲೂ ನಡೆಯಿತು. ಒಂದೆಡೆ ಸರ್ಕಾರ ಕಾಳಧನಿಕರನ್ನ ಹಿಡಿದು ಹಾಕೋಕೆ ಹೊಂಚಿದ್ರೆ, ಇತ್ತ ಕಾಳಧನಿಕರು ತಪ್ಪಿಸಿಕೊಳ್ಳೋ ದಾರಿ ಹುಡುಕ್ತಿದ್ರು. ಎರಡೇ ದಿನಗಳಲ್ಲಿ 15,000 ಕೆಜಿ ಚಿನ್ನ ಮಾರಾಟ. ಅತಿ ಹೆಚ್ಚು ಚಿನ್ನ ಖರೀದಿಸಿದವರ ಮೇಲೆ ಬಿತ್ತು ಕಣ್ಣು. ಕಾಳಧನಿಕರು ಹಾಗೆ ಹುಡುಕಿಕೊಂಡ ಒಂದು ದಾರಿ ತಮ್ಮಲ್ಲಿದ್ದ ಕಪ್ಪು ಹಣವನ್ನ ಚಿನ್ನ ಖರೀದಿಗಾಗಿ ಬಳಸಿದ್ದು. 500,000 ರೂಪಾಯಿ ಮುಖಬೆಲೆಯ ನೋಟುಗಳನ್ನ ನಿಷೇಧಿಸಿದ ಬಳಿಕ ನವೆಂಬರ್ 8 ಮತ್ತು 9ರಂದು ಭಾರತದಲ್ಲಿ ಒಟ್ಟು 15 ಟನ್ ಚಿನ್ನ ಮಾರಾಟವಾಗಿ ದೇಶಕ್ಕೆ ದೇಶವೇ ಅತ್ತ ನೋಡೋ ಹಾಗಾಯಿತು. ಅಲ್ಲಿ ಒಂದಂಶವಂತೂ ಸ್ಪಷ್ಟವಿತ್ತು. ಈ ಚಿನ್ನ ಖರೀದಿಯ ಹಿಂದೆ ಇರೋದು ಕಾಳಧನವನ್ನ ಬಿಳಿ ಮಾಡಿಕೊಳ್ಳೋ ಮಸಲತ್ತು ಅನ್ನೋದು. ಮೋದಿ ಬಿಗ್ ಅನೌನ್ಸ್ಮೆಂಟ್ ಆದ ಕ್ಷಣದಿಂದಲೇ, ಅಂದ್ರೆ ನವೆಂಬರ್ ರಾತ್ರಿ 8ರಿಂದ ನವೆಂಬರ್ 9ರ ಬೆಳಗಿನ ಜಾವ 3ರವರೆಗೆ ಅಂದಾಜು ಸುಮಾರು 5,000 ಕೋಟಿಯ ವ್ಯವಹಾರ ಚಿನ್ನ ಖರೀದಿ ಮೂಲಕ ನಡೆದು ಹೋಯಿತು. ಈ ವಿಚಾರವನ್ನ ಸ್ವತಃ ಇಂಡಿಯನ್ ಬುಲಿಯನ್ ಅಂಡ್ ಜ್ಯುವೆಲ್ಲರ್ಸ್ ಅಸೋಸಿಯೇಷನ್ ರಾಷ್ಟ್ರೀಯ ಕಾರ್ಯದರ್ಶಿ ಸುರೇಂದ್ರ ಮೆಹ್ತಾ ಅವರೇ ಬಹಿರಂಗಪಡಿಸಿದ್ದರು. ದೆಹಲಿ, ಉತ್ತರ ಪ್ರದೇಶ ಮತ್ತು ಪಂಜಾಬ್ನಲ್ಲಿ ಅತಿ ಹೆಚ್ಚು ವ್ಯವಹಾರ ನಡೆದಿತ್ತು. ದೇಶದಲ್ಲಿರುವ 6 ಲಕ್ಷ ಜ್ಯುವೆಲ್ಲರಿ ಪೈಕಿ 1,000 ಜ್ಯುವೆಲ್ಲರಿಗಳು ನವೆಂಬರ್ 8ರ ರಾತ್ರಿ 500, 1,000 ರೂಪಾಯಿ ನೋಟುಗಳನ್ನು ಸ್ವೀಕರಿಸಿದ ವಿಚಾರ ಬಯಲಾಯಿತು. ಭಾರತದಲ್ಲಿ ಪ್ರತಿ ವರ್ಷ ಅಂದಾಜು 15 ಟನ್ ಚಿನ್ನ ಮಾರಾಟವಾಗುತ್ತಿದ್ದು, ನೋಟ್ ನಿಷೇಧದಿಂದಾಗಿ ಈ ಬಾರಿ 500 ಟನ್ ಮಾರಾಟವನ್ನ ನಿರೀಕ್ಷಿಸಲಾಗುತ್ತಿದೆ ಅಂತಲೂ ಅಸೋಸಿಯೇಷನ್ ಹೇಳಿತು. ಇದಾದ ಬಳಿಕ ನೋಟ್ ಬ್ಯಾನ್ ನಂತರ ಅತಿ ಹೆಚ್ಚು ವ್ಯವಹಾರ ನಡೆಸಿದ ಗ್ರಾಹಕರ ಮಾಹಿತಿಯನ್ನ ನೀಡುವಂತೆ ಆದಾಯ ತೆರಿಗೆ ಇಲಾಖೆ ಜ್ಯುವೆಲ್ಲರಿಗೆ ನೋಟಿಸ್ ನೀಡಿತು. ಅಷ್ಟೇ ಅಲ್ಲದೆ ಸಿಸಿಟಿವಿ ದೃಶ್ಯಗಳನ್ನ ನೀಡುವಂತೆ ಕೂಡ ಸೂಚಿಸಿತ್ತು. ಇದೆಲ್ಲದರ ಮಧ್ಯೆ ಆರ್ಥಿಕ ವಿಶ್ಲೇಷಕರು ಹಾಗೂ ವ್ಯಾಪಾರಿಗಳು ಕೂಡ ಚಿನ್ನದ ಬೆಲೆಯಲ್ಲಿ ಇಳಿಕೆಯಾಗುವ ಸಾಧ್ಯತೆಗಳಿವೆ ಎಂದಿದ್ದು ಸುಳ್ಳಾಗಲಿಲ್ಲ. ಅಲ್ಲದೆ ನೋಟ್ ಬ್ಯಾನ್ ಬಳಿಕ ದೇಶದಲ್ಲಿ ಚಿನ್ನದ ಬೆಲೆ ಕುಸಿದು ಪ್ರತಿ 10 ಗ್ರಾಂಗೆ 26,000 ರೂಪಾಯಿ ಆಗುವ ಸಾಧ್ಯತೆಗಳಿವೆ ಎಂಬ ಅವರ ಮಾತು ನಿಜವಾಗುವ ಹಾಗೆ ನವೆಂಬರ್ 8ರಂದು ಪ್ರತಿ 10 ಗ್ರಾಂಗೆ 31,750 ರೂಪಾಯಿ ಇದ್ದ ಬೆಲೆ ಡಿಸೆಂಬರ್ 9ರ ಹೊತ್ತಿಗೆ 26,580ಕ್ಕೆ ಕುಸಿದಿತ್ತು. ಚಿನ್ನದ ಬೆಲೆ 26,000ಕ್ಕೆ ಇಳಿಯಬಹುದು ಅಂತಲೂ ಮಾತುಗಳಿವೆ.
ನಗದು ರಹಿತ ವಹಿವಾಟಿಗೆ ಸರ್ಕಾರ ಉತ್ತೇಜನ. ಕ್ಯಾಶ್ಲೆಸ್ ಆಗುವತ್ತ ಶುರುವಾಗಿದೆ ಪ್ರಯಾಣ. ನೋಟ್ ಬ್ಯಾನ್ ಕ್ರಮದಿಂದ ಕ್ಯಾಶ್ ಕೊರತೆ ಆಗಿದೆ ಎನ್ನುವುದು ಮೊದಲು ಕೇಳಿಬಂದ ದೂರು. ಇದಕ್ಕೆ ಪರ್ಯಾಯ ಬಳಸಲು ಜನರಿಗೆ ಹೆಚ್ಚು ದಿನ ಹಿಡಿಯಲಿಲ್ಲ. ಆಗ ಶುರುವಾದದ್ದೇ ಕ್ಯಾಶ್ಲೆಸ್ ಹೆಜ್ಜೆ. ಎಲ್ಲದಕ್ಕೂ ಕ್ಯಾಶ್ ಕ್ಯಾಶ್ ಅಂತ ಒದ್ದಾಡೋ ಬದಲು ಒಂದು ಕಾರ್ಡ್ ಹಿಡಿದು ವ್ಯವಹಾರ ಮಾಡಿ ಅನ್ನೋ ಸರ್ಕಾರದ ಸಲಹೆಗೆ ಜನ ಇಲ್ಲವೆನ್ನಲಿಲ್ಲ. ಬೀದಿ ಬದಿ ವ್ಯಾಪಾರಿಗಳು ಪೇಟಿಎಂ ಮೂಲಕ ಹಣ ಸ್ವೀಕರಿಸೋದಕ್ಕೆ ಮುಂದಾಗಿಬಿಟ್ರು. ನಗದು ರಹಿತ ವಹಿವಾಟಿಗೆ ಉತ್ತೇಜನ ಕೊಡೋಕೆ ಕೇಂದ್ರದಿಂದ ಹಲವು ರಿಯಾಯಿತಿಗಳು ಘೋಷಣೆಯಾದವು. ಲಕ್ಕಿ ಗ್ರಾಹಕ್ ಯೋಜನೆ ಮತ್ತು ಡಿಜಿಧನ್ ವ್ಯಾಪಾರ ಮೊದಲಾದ ಯೋಜನೆಗಳನ್ನ ಸರ್ಕಾರ ಪ್ರಕಟಿಸಿತು. ಡೆಬಿಟ್ ಇಲ್ಲವೇ ಕ್ರೆಡಿಟ್ ಕಾರ್ಡ್ ಬಳಕೆ, ಇ ವ್ಯಾಲೆಟ್ ಬಳಸಿ ವ್ಯವಹಾರ ನಡೆಸೋರಿಗೆ ಹಲವು ಕಡೆ ಹಲವು ಬಗೆಯ ರಿಯಾಯಿತಿಗಳನ್ನು ಕೇಂದ್ರ ಸರ್ಕಾರ ಪ್ರಕಟಿಸಿತ್ತು. ಇವೆಲ್ಲ ಕ್ರಮಗಳು ತಾತ್ಕಾಲಿಕ ಕ್ರಮಗಳು ಮಾತ್ರವಲ್ಲದೆ ಇಡೀ ದೇಶವನ್ನ ಕ್ಯಾಶ್ಲೆಸ್ ಆಗಿಸುವತ್ತ ತೆಗೆದುಕೊಂಡಿರೋ ಹೆಜ್ಜೆಗಳು ಅನ್ನೋದು ವಿಶೇಷ. ಇಂತಹದ್ದೊಂದು ಹೊಸ ದಿಕ್ಕಿಗೆ ದೇಶದ ಜನಸಾಮಾನ್ಯರು ಕೂಡ ಸಿದ್ಧವಾಗಿರೋದು ಮತ್ತು ವಿಶೇಷ. ದೇಶದಲ್ಲಿ ನೋಟ್ ಬ್ಯಾನ್ ಆದ್ಮೇಲೆ ನಡೆದ ಕಾಳಧನಿಕರ ಬೇಟೆಯದ್ದೇ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಅದನ್ನ ನೋಡೋಕು ಮುನ್ನ ಒಂದು ಬ್ರೇಕ್. ನೋಟ್ ಬ್ಯಾನ್ ಹೊತ್ತಲ್ಲಿ ಎಷ್ಟು ಮೌಲ್ಯದ ಹಳೆ ನೋಟುಗಳಿದ್ವು? ಅದರಲ್ಲಿ ಬ್ಯಾಂಕ್ಗೆ ಜಮೆಯಾದದ್ದು ಎಷ್ಟು? ಎಷ್ಟು ಕಾಳಧನಿಕರು ಸಿಕ್ಕಿಬಿದ್ರು? ಕಪ್ಪು ಹಣ ಬಿಳಿ ಮಾಡೋ ದಂಧೆಯಲ್ಲಿ ಅರೆಸ್ಟ್ ಆದವರಾದ್ರು ಯಾರು? ಈ ಹಲವು ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ. ಹಳೆ 15 ಲಕ್ಷ ಕೋಟಿಯಲ್ಲಿ 14 ಲಕ್ಷ ಕೋಟಿ ರೂಪಾಯಿ ಜಮೆ. ಲೆಕ್ಕಕ್ಕೆ ಸಿಕ್ಕಿರದ ದುಡ್ಡೆಷ್ಟು ಅನ್ನೋದು ಈಗಲೂ ಪ್ರಶ್ನೆ. ಕೇಂದ್ರ ಸರ್ಕಾರ ದೊಡ್ಡ ನೋಟುಗಳನ್ನ ಬ್ಯಾನ್ ಮಾಡಿದ ಬಳಿಕ ಬ್ಯಾಂಕ್ಗಳಲ್ಲಿ ಹಳೆಯ ನೋಟುಗಳ ರೂಪದಲ್ಲಿ ಎಷ್ಟು ಹಣ ಡೆಪಾಸಿಟ್ ಆಗಿದೆ ಎಂಬುದರ ಬಗ್ಗೆ ಕುತೂಹಲ ಇತ್ತು. ಇದೀಗ ಆರ್ಬಿಐ ಬ್ಯಾಂಕ್ಗಳಲ್ಲಿ ಠೇವಣಿಯಾಗಿರುವ ಹಳೆಯ ನೋಟುಗಳ ಮೊತ್ತವನ್ನ ಪ್ರಕಟಿಸಿದೆ. ನೋಟ್ ಬ್ಯಾನ್ ಆದ ನವೆಂಬರ್ 8ರ ಬಳಿಕ ಸಾರ್ವಜನಿಕರು ಬ್ಯಾಂಕ್ಗಳಲ್ಲಿ ಹಳೆಯ ನೋಟುಗಳ 14 ಲಕ್ಷ ಕೋಟಿ ರೂಪಾಯಿ ಠೇವಣಿ ಇರಿಸಿದ್ದಾರೆ ಎಂದು ಆರ್ಬಿಐ ಹೇಳಿದೆ. ಇನ್ನೊಂದೆಡೆ ಹೊಸ ನೋಟುಗಳ ಸರಬರಾಜು ಕೂಡ ಆರ್ಬಿಐನಿಂದ ಅಗತ್ಯ ಪ್ರಮಾಣದಲ್ಲಿ ಆಗಿದೆ. ಅರ್ಥ ಸಚಿವ ಜೇಟ್ಲಿಯವರೇ ಹೇಳಿರೋ ಪ್ರಕಾರ ಬಹುತೇಕ ಹಳೆ ನೋಟುಗಳ ಪ್ರಮಾಣದಷ್ಟೇ ಹೊಸ ನೋಟುಗಳು ಚಾಲ್ತಿಗೆ ಬಂದಿವೆ. ಸಿಕ್ಕಿಬಿದ್ದಿದ್ದಾರೆ ಭಾರಿ ದೊಡ್ಡ ಕಾಳಧನಿಕರು. ನೂರಾರು ಕಡೆಗಳಲ್ಲಿ ನಡೆದಿದೆ ಐಟಿ ರೇಡ್. ಕೇಂದ್ರ ಸರ್ಕಾರ ನವೆಂಬರ್ 8ರಂದು ನೋಟ್ ಬ್ಯಾನ್ ಮಾಡಿದ ಬಳಿಕ ಐಟಿ ದಾಳಿ ನಡೆಸುತ್ತಲೇ ಇದೆ. ಅಕ್ರಮ ಹಣ ಸಂಪಾದನೆ ಮಾಡಿರುವವರಿಗೆ ಗಾಳ ಹಾಕುತ್ತಲೇ ಇದೆ. ನೂರಾರು ಕೋಟಿ ಹಣ ಹಾಗೂ ಚಿನ್ನಾಭರಣ ವಶಪಡಿಸಿಕೊಳ್ಳಲಾಗಿದೆ. ನವೆಂಬರ್ 8ರಿಂದ ಈವರೆಗೆ ನಡೆದಿರೋ ದಾಳಿಯಲ್ಲಿ 3,185 ಕೋಟಿ ರೂಪಾಯಿ ಅಕ್ರಮ ಆದಾಯ ಪತ್ತೆಯಾಗಿದೆ. ಜೊತೆಗೆ ನಗದು ಹಾಗೂ ಚಿನ್ನಾಭರಣ ಸೇರಿದಂತೆ 428 ಕೋಟಿ ರೂಪಾಯಿ ಹಣ ವಶಕ್ಕೆ ಪಡೆಯಲಾಗಿದೆ. ಇದರಲ್ಲಿ 86 ಕೋಟಿ ರೂಪಾಯಿ ಹೊಸ ನೋಟುಗಳದ್ದಾಗಿದೆ. ಆರುನೂರ 77 ಕಡೆ ಐಟಿ ರೈಡ್ ಮಾಡಲಾಗಿದ್ದು ಅಕ್ರಮ ಹಣ ಕುರಿತು 3,000 ಸಂಸ್ಥೆಗಳಿಗೆ ನೋಟಿಸ್ ನೀಡಲಾಗಿದೆ. ಇನ್ನು ಅಕ್ರಮ ಹಣ ವರ್ಗಾವಣೆ ಕುರಿತು ಜಾರಿ ನಿರ್ದೇಶನಾಲಯ ಹಾಗೂ ಸಿಬಿಐ 220 ಪ್ರಕರಣಗಳನ್ನು ಹೊರಗೆಳೆದಿದೆ.
ಹಳೆಯ 500 ಹಾಗೂ 1000 ರೂಪಾಯಿ ನೋಟು ರದ್ದು ಮಾಡಿದ ಬಳಿಕ ಅಕ್ರಮ ಹಣ ವರ್ಗಾವಣೆ ಹೆಚ್ಚಿತ್ತು. ಇದನ್ನ ತಡೆಯಲು ಐಟಿ ಕಾರ್ಯಾಚರಣೆ ನಡೆಸುತ್ತಿದೆ. ಕಾಳ ಧನಿಕರ ಬೇಟೆಯಲ್ಲಿ ಮೊದಲು ಬಲೆಗೆ ಬಿದ್ದದ್ದೇ ಕರ್ನಾಟಕದ ಅಧಿಕಾರಿ ಚಿಕ್ಕರಾಯಪ್ಪ ಮತ್ತು ಜಯಚಂದ್ರ. ಭಾರಿ ದೊಡ್ಡ ಮೊತ್ತದ ಹಣ ಈ ದಾಳಿಯಲ್ಲಿ ಪತ್ತೆಯಾಗಿತ್ತು. ಚಿನ್ನದ ಅಂಗಡಿ ಮಾಲೀಕರು ಕಾಳ ಧನಿಕರಿಂದ ಕಮಿಷನ್ ಆಧಾರದ ಮೇಲೆ ನಿಷೇಧಿತ 500 ಮತ್ತು 1000 ರೂಪಾಯಿ ಮುಖಬೆಲೆಯ ನೋಟುಗಳನ್ನ ಪಡೆದು ಅವರಿಗೆ ಚಿನ್ನದ ಬಿಸ್ಕತ್ಗಳನ್ನ ಮಾರಾಟ ಮಾಡಿದ್ದಾರೆಂಬುದು ಬಯಲಾಯಿತು. ತಾವು ಮಾತ್ರವಲ್ಲದೆ ಈ ಅಕ್ರಮಕ್ಕೆ ತಮಗೆ ಪರಿಚಯವಿರುವ ಸಣ್ಣ ಆಭರಣದಂಗಡಿ ಮಾಲೀಕರನ್ನು ಬಳಸಿಕೊಂಡಿರುವುದು ಕೂಡ ತನಿಖೆಯಿಂದ ಬೆಳಕಿಗೆ ಬಂತು. ಹಲವು ಸಹಕಾರಿ ಬ್ಯಾಂಕ್ಗಳು ಕಪ್ಪು ಹಣ ಬಿಳಿ ಮಾಡೋ ದಂಧೆಯಲ್ಲಿ ಸಿಕ್ಕಿಬಿದ್ದವು. ಆರ್ಬಿಐ ಅಧಿಕಾರಿಯೇ ಶಾಮೀಲಾದದ್ದು ಕೂಡ ತಿಳಿದು ಹೋಯಿತು. ದೇಶದ ಬಹುದೊಡ್ಡ ಸ್ವಚ್ಛತಾ ಅಭಿಯಾನ. ಮೋದಿ ನಿಲುವಿಗೆ ದೇಶದಲ್ಲಿ ದೊಡ್ಡ ಬೆಂಬಲ. ನೋಟ್ ಬ್ಯಾನ್ ಕ್ರಮಕ್ಕೆ ಏನೇ ಅಸಮಾಧಾನ, ವಿರೋಧ ವ್ಯಕ್ತವಾದರೂ ಅದನ್ನೊಂದು ದೇಶದ ಅತಿದೊಡ್ಡ ಸ್ವಚ್ಛತಾ ಅಭಿಯಾನ ಎಂದು ಸ್ವೀಕರಿಸಿ ಸಹಿಸಿಕೊಂಡವರೇ ಹೆಚ್ಚು. ದೇಶದಲ್ಲಿ ಕಪ್ಪು ಹಣ ನಿರ್ಮೂಲನೆಯಾಗುತ್ತೆ ಎಂಬ ಆಶಯವೇ ದೇಶದ ಕೋಟ್ಯಾಂತರ ಮಂದಿಯನ್ನ ಕಷ್ಟ ಸಹಿಸಲು ಪ್ರೇರೇಪಿಸಿದ್ದು. ಈಗ ಮೋದಿ ನಿಲುವಿಗೆ ವ್ಯಕ್ತವಾಗಿರೋ ಬೆಂಬಲ ದೇಶದ ಮಟ್ಟಿಗೆ ಒಂದು ಸದ್ದಿಲ್ಲದ ಕ್ರಾಂತಿ ಅಂತಾನೆ ಹೇಳಿದರೆ ತಪ್ಪಲ್ಲ. ನೋಟ್ ಬ್ಯಾನ್ ಅನ್ನೋದು ದೇಶವನ್ನ ಹೊಸ ದಿಕ್ಕಿನೆಡೆಗೆ ಕರೆದೊಯ್ಯುವ ಕ್ರಮವಾಗಿ ಈಗ ಬದಲಾಗಿದೆ. ಇದು ಹಳೆ ನೋಟ್ಗಳ ಜಾಗದಲ್ಲಿ ಹೊಸ ನೋಟುಗಳು ಬಂದ ಕಥೆ ಅಲ್ಲ. ದೇಶದ ಆರ್ಥಿಕತೆಗೆ ಈ ಕರೆನ್ಸಿ ಕಥೆ ಬೇರೆಯದ್ದೇ ಆಯಾಮ ಕೊಟ್ಟಿದೆ ಅನ್ನೋದಂತೂ ನಿಜ. ನಮಸ್ಕಾರ.